ಪವರ್ ಶೇರಿಂಗ್ ಬಗ್ಗೆ ಹೈಕಮಾಂಡ್ ಬಹಿರಂಗ ಮಾಡಲಿ. ಮೈಸೂರಿನಲ್ಲಿ ಮಾಜಿ ಸಚಿವ ತನ್ವೀರ್ ಸೇಠ್ ಒತ್ತಾಯವನ್ನು ಮಾಡುತ್ತಿದ್ದಾರೆ. ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ತನ್ವೀರ್ ಸೇಠ್ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು, ಯಾವಾಗ ಚರ್ಚೆಯಾಗಿದೆ, ಎಲ್ಲಿ ಚರ್ಚೆಯಾಗಿದೆ ಅನ್ನೋದು ಗೊತ್ತಾಗಬೇಕು. ಚರ್ಚೆಯಾಗಿದ್ರೆ ಯಾರ ಮುಂದೆ ಚರ್ಚೆಯಾಗಿತ್ತು ಅನ್ನೋದು ಕೂಡ ಗೊತ್ತಾಗಬೇಕು. ಇದಿಷ್ಟು ವಿಳಂಬ ಆಗುತ್ತೆ, ಅಷ್ಟು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಕೆಲವರು ಗುಂಪು ಸೇರ್ಕೊಳ್ತಾರೆ, ಸಚಿವ ಸ್ಥಾನವನ್ನು ಕೇಳ್ತಾರೆ ಅಂತ ತನ್ವೀರ್ ಸೇಠ್ ಮಾತನಾಡಿದ್ದಾರೆ. ಅಧಿಕಾರ ಹಸ್ತಾಂತರ ಮಾಡಬೇಕು, ಮಾತು ನಡೆದಿದೆ, ಆ ಮಾತು ತಕ್ಕಂತೆ ನಡ್ಕೋಬೇಕು ಅನ್ನೋ ಅನೇಕ ವಿಚಾರಗಳು ಮಾಧ್ಯಮದ ಮೂಲಕ ನಾವೇನು ನೋಡಿದ್ದೇವೆ. ಆ ಕಾರಣಕ್ಕಾಗಿ ನಾನು ವರಿಷ್ಠರಿಗೆ ಭಾಳ ಸ್ಪಷ್ಟವಾಗಿ ನನ್ನ ಮನವಿಯನ್ನು ಮಾಡಿಕೊಂಡಿದ್ದೇನೆ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ, ಹಸ್ತಾಂತರ ಮಾಡುವಂಥ ವಿಚಾರದಲ್ಲಿ ಯಾರ ಹತ್ರನೂ ಚರ್ಚೆ ಆಗಿರಲಿಲ್ಲ. ಅದು ಯಾವಾಗ ಆಯಿತು, ಯಾರ ಮುಂದೆ ಆಯಿತು, ಯಾಕಾಯಿತು, ಆಗಿದ್ರೆ ಅದು ಯಾಕೆ ಅನುಷ್ಠಾನ ಆಗ್ತಾಯಿಲ್ಲ ಅನ್ನೋದು ವರಿಷ್ಠರು ಹೇಳಬೇಕು. ಇದರ ಜೊತೆಗೆ ಎಷ್ಟು ವಿಳಂಬ ಆಗ್ತಾಯಿದೆ ಅಷ್ಟು ಪಕ್ಷಕ್ಕೆ ಎಲ್ಲೋ ಒಂದು ಕಡೆಗೆ ಮುಜುಗರ ಆಗುವಂಥ ಕೆಲಸ ಆಗ್ತಾಯಿದೆ. ಇವತ್ತು ಭಾಳ ನೇರವಾಗಿ ನಾನು ಹೇಳುವಂಥದ್ದು, ಇವತ್ತೇನೋ ಗುಂಪುಗಳು ಸೇರ್ತಾ ಇರುವಂಥದ್ದು, ಪ್ರಥಮ ಬಾರಿ ಗೆದ್ದಂಥ ಶಾಸಕರು ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇರುವಂಥದ್ದು, ಕೇಳುವಂಥದ್ದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಆದರೆ ಕುರ್ಚಿ ಖಾಲಿ ಇರಬೇಕು. ಈಗ ರಾಜ್ಯ ಸರ್ಕಾರ 2.25 ವರ್ಷ ಪೂರೈಸಿದೆ. ನಾವು ಈ ಹಿಂದೆ ಕೊಟ್ಟಂಥ ಮಾತು ಎಷ್ಟು ಪ್ರಮಾಣದಲ್ಲಿ ನಾವು ಪೂರೈಸಿದ್ದೇವೆ. ಅಪಸ್ವರ ನಮ್ಮ ಕಾರ್ಯಕ್ರಮದ ವಿರುದ್ಧ ನಮ್ಮ ಶಾಸಕರೇ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋ ನೇರ ಸಂಪರ್ಕದಲ್ಲಿ ಪ್ರಮೋದ್ ಇದ್ದಾರೆ. ಪ್ರಮೋದ್, ಈ ಪಟ್ಟದ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಎರಡೂ ಬಣಗಳಿಂದಲೂ ಈಗಾಗಲೇ ಶಕ್ತಿ ಪ್ರದರ್ಶನಗಳು ಗಮನಿಸ್ತಾ ಇದ್ದೀವಿ. ಅಲ್ಲಲ್ಲಿ ಡಿನ್ನರ್ ಪಾಲಿಟಿಕ್ಸ್, ಡಿನ್ನರ್ ಮೀಟಿಂಗ್ಗಳು ಕೂಡ ನಡೀತಾ ಇದೆ. ಇತ್ತೀಚೆಗಷ್ಟೇ ಒಂದು ಬಣ ಈಗಾಗಲೇ ಫಾರಿನ್ಗೆ ತೆರಳಿತು. ಅದು ವ್ಯಕ್ತಿಗತವಾಗಿ ತೆರಳಿರುವಂಥದ್ದು ಫ್ಯಾಮಿಲಿ ಟ್ರಿಪ್ ಅಂತ ಹೇಳಿದರು. ಆದರೆ ಸಿದ್ದರಾಮಯ್ಯ ಬಣದಿಂದಲೂ ಕೂಡ 4 ತಂಡವಾಗಿ ವಿದೇಶಕ್ಕೆ ಹೋಗುವಂತಹ ಪ್ಲಾನ್ ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನು ಸಿಗ್ತಾ ಇದೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ರು? ಶಕುಂತಲಾ, ಈಗ ನಿಧಾನವಾಗಿ ಕಾಂಗ್ರೆಸ್ ಮನೆಯ ರಾಜಕೀಯ ಗರಿಗೆದಿರ್ತಾ ಇದೆ. ಜೊತೆಗೆ ಬಣ ರಾಜಕೀಯದ ಜೊತೆಗೆ ಶಕ್ತಿ ಪ್ರದರ್ಶನ ಕೂಡ ತುಂಬ ಜೋರಾಗ್ತಾ ಇದೆ. ನಿನ್ನೆ ತಾನೇ ಡಿ ಕೆ ಬಣದ ಸುಮಾರು 30ಕ್ಕೂ ಹೆಚ್ಚು ಶಾಸಕರು ಒಂದು ಕಡೆಗೆ ಸೇರಿ ಒಂದು ಡಿನ್ನರ್ ಮೀಟಿಂಗ್ ಮಾಡೋ ಮೂಲಕ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಅಟ್ ದ ಸೇಮ್ ಟೈಮ್ ಇದೇ ರೀತಿಯಾದಂಥ ಒಂದು ಶಕ್ತಿ ಪ್ರದರ್ಶನವನ್ನು CM ಬಣ ಕೂಡ ಮಾಡೋದಕ್ಕೆ ಮುಂದಾಗಿತ್ತು. ವಿದೇಶ ಪ್ರವಾಸಕ್ಕೆ ಒಟ್ಟು 4 ತಂಡಗಳನ್ನು ಕಳಿಸೋದಕ್ಕೆ ಒಂದು ಪ್ಲಾನನ್ನು ಕೂಡ ಮಾಡಲಾಗಿತ್ತು. ಈ 4 ತಂಡಗಳಲ್ಲಿ ಅಂದರೆ ಪ್ರತಿ ತಂಡದಲ್ಲೂ ಕೂಡ ಹತ್ತತ್ರ 20 ಜನ ಶಾಸಕರನ್ನು ಒಟ್ಟಾಗಿ ಕರ್ಕೊಂಡು ಹೋಗೋದಕ್ಕೆ ಒಂದು ಚಿಂತನೆಯನ್ನು ಮಾಡಲಾಗಿತ್ತು. ಈ ಮೂಲಕ ಒಟ್ಟು 60 ಶಾಸಕರನ್ನ ವಿದೇಶಕ್ಕೆ ಕರೆದೊಯ್ದು ಆ ಮೂಲಕ ನಮ್ಮ ಬೆಂಬಲಕ್ಕೆ ಯಾರೆಲ್ಲ ಇದ್ದಾರೆ ಅನ್ನುವಂಥ ಒಂದು ಡೆಮಾನ್ಸ್ಟ್ರೇಷನ್ಸನ್ನು, ಒಂದು ಪ್ರದರ್ಶನವನ್ನು ಮಾಡೋದಕ್ಕೆ CM ಬಣ ಕೂಡ ಅವರ ಆಪ್ತರು, ಅವರ ಬೆಂಬಲಿಗರು ಕೂಡ ಮುಂದಾಗಿದ್ದರು. ಆ ನಂತರ ಹೈಕಮಾಂಡ್ನ ಮಧ್ಯಪ್ರವೇಶ ಇರ್ಬೋದು, ಮಾಧ್ಯಮಗಳ ಒತ್ತಡ ಇರ್ಬೋದು, ಜೊತೆಗೆ ಬಹಿರಂಗವಾಗಿ ಸಾರ್ವಜನಿಕವಾಗಿ ಇದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಆ ಒಂದು ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸಲಾಯಿತು ಅಥವಾ ವಿದೇಶ ಪ್ರವಾಸವನ್ನು ಸ್ವಲ್ಪ ಕಟ್ ಆಫ್ ಮಾಡಲಾಯಿತು ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಇದ್ರ ಜೊತೆಗೆ ಎಲ್ಲ ಬೆಳವಣಿಗೆಗಳ ಗಮನಿಸ್ತಾ ಇದ್ದಾರೆ. ಅಂದರೆ ಶಾಸಕರು ಯಾರು ವಿದೇಶಕ್ಕೆ ಹೋಗಬೇಕು ಅಂತ ಇದ್ರು ಅಥವಾ CM ಬಣದಲ್ಲಿ ಯಾರು ವಿದೇಶಕ್ಕೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರು, ಕೆಲವರು ಅವರಾಗೇ ಬ್ಯಾಕ್ ಆಫ್ ಆದರು. ಅಂದರೆ ವಿದೇಶ ಪ್ರವಾಸಕ್ಕೆ ತಯಾರಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣ ಇರ್ಬೋದು. ಒಂದು ಕ್ಷೇತ್ರಗಳಲ್ಲಿರುವಂಥ ಮದುವೆ, ಜೊತೆಗೆ ಕ್ಷೇತ್ರದಲ್ಲಿರುವಂಥ ಕಾರ್ಯಕ್ರಮ, ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮಗಳು, ಈ ಎಲ್ಲ ಕಾರಣಗಳಿಂದ ಅವ್ರು ಹೋಗೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ಅಲ್ಲೂ ಕೂಡ ಅಂದರೆ ಇವತ್ತು ಯಾವ ರೀತಿ DCM ಬಣದಿಂದ ಶಕ್ತಿ ಪ್ರದರ್ಶನ ಆಗ್ತಾ ಇದೆಯೋ ಅದೇ ರೀತಿ ಮುಖ್ಯಮಂತ್ರಿ ಬಣದಿಂದಲೂ ಕೂಡ ಒಂದು ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ಎಲ್ಲ ರೀತಿಯಂಥ ಪ್ಲಾನ್ಗಳು ನಡೆದಿತ್ತು. ಆದರೆ ಅದು ಕಾರಣಾಂತರಗಳಿಂದ ಇಂಪ್ಲಿಮೆಂಟ್ ಆಗಲಿಲ್ಲ. ಆದರೆ ಈ DCM ಬಣದ ಶಕ್ತಿ ಪ್ರದರ್ಶನ ಆದ ಬಳಿಕ ಕೆಲವೇ ದಿನಗಳಲ್ಲಿ ನಾವು CM ಬಣದಿಂದಲೂ ಕೂಡ ಅಥವಾ CM ಬೆಂಬಲಿಗರಿಂದಲೂ ಕೂಡ ಇದೇ ಮಾದರಿ ಒಂದು ತಂತ್ರಗಾರಿಕೆಯನ್ನು ಅಥವಾ ಇನ್ನಷ್ಟು ಒತ್ತಡದ ತಂತ್ರವನ್ನು ನಾವು ನಿರೀಕ್ಷೆ ಮಾಡ್ಬೋದಾಗತ್ತೆ. ಹೀಗಾಗಿ ಖಂಡಿತವಾಗ್ಲೂ ಇದು ಆರಂಭ ಮಾತ್ರ. ಇದು ಯಾವ್ಯಾವ ತಿರುವು ಪಡ್ಕೊಳ್ಳುತ್ತೆ, ಎಲ್ಲಿಗೆ ಹೋಗುತ್ತೆ, ಅದಕ್ಕೆ ಕಾಲುವೆ ಉತ್ತರ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬಹುದೊಡ್ಡ ಹೈಡ್ರಾಮಾಗಳನ್ನು ನಾವು ನಿರೀಕ್ಷೆ ಮಾಡಬಹುದು. ಧನ್ಯವಾದ ಪ್ರಮೋದ್, ತಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಒಟ್ಟಾರೆಯಾಗಿ ಎರಡೂ ಬಣದಿಂದಲೂ ಕೂಡ ಈಗ ಶಕ್ತಿ ಪ್ರದರ್ಶನ ಮಾಡಲಾಗ್ತಾ ಇದೆ ಹೈಕಮಾಂಡ್ ಗಮನ ಸೆಳೆಯುವಂತಹ ನಿಟ್ಟಿನಲ್ಲಿ. ಯಾಕೆಂದರೆ ಹೈಕಮಾಂಡ್ ಇನ್ನೂ ಕೂಡ ನಿರ್ಧಾರ ಮಾಡಿಲ್ಲ. ಇಲ್ಲಿ ಪವರ್ ಶೇರಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಕೊಟ್ಟ ಮಾತು ಅಂತ DK ಶಿವಕುಮಾರ್ ಪದೇ ಪುನರುಚ್ಚರಿಸ್ತಾ ಇದ್ದಾರೆ ಹೊರತು CM ಬಣದಿಂದ ಯಾವುದೇ ರೀತಿ ಪ್ರತಿಕ್ರಿಯೆಗಳು ಬರ್ತಾ ಇಲ್ಲ. ಎಲ್ಲವೂ ಕೂಡ ಹೈಕಮಾಂಡ್ ಮೇಲೆ ನಿಂತಿದೆ ಅಂತ ಹೇಳ್ತಿದೆ.